ಇಷ್ಟು ದಿನ ಮದುವೆ ಆಗೋಕೆ ಹುಡುಗಿ ಸಿಗ್ತಿಲ್ಲ ಅಂತ ಯುವಕರು ಸೂಸೈಡ್ ಮಾಡ್ಕೊಳ್ತಿರುವ ಕೇಸುಗಳು ಆಗಾಗ ಅಲ್ಲಿ ಇಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಆದ್ರೀಗ ಶಾಕಿಂಗ್ ಎಂಬಂತೆ ಆ ಲಿಸ್ಟಿಗೆ ಯುವತಿಯರು ಸೇರಿಕೊಂಡ್ರ ಅನ್ನೋ ಪ್ರಶ್ನೆ ಉದ್ಭವಿಸ್ತಿದೆ. ಕಾರಣ ಹೈದರಾಬಾದ್ನಲ್ಲಿ 26 ವರ್ಷದ ವಿಜಯಲಕ್ಷ್ಮಿ ಅನ್ನೋ ಯುವತಿ ಹುಡುಗ ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೆರೆಗೆ ಹಾರಿ ಜೀವ ಬಿಟ್ಟಿದ್ದಾಳೆ. ನಿಜಾಮಾಬಾದ್ ಬೈನ್ಸ್ ಮೂಲದವಳಾಗಿದ್ದ 26 ವರ್ಷದ ವಿಜಯಲಕ್ಷ್ಮಿ ಸಾಫ್ಟ್ವೇರ್ ಇಂಜಿನಿಯರ್ ಮುಗಿಸಿದ್ಲು. ಐಟಿ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸನೂ ಮಾಡ್ತಿದ್ಲು. ತಂದೆ ಆಕೆ ಚಿಕ್ಕವಳಿದ್ದಾಗಲೇ ತೀರಿ ಹೋಗಿದ್ರು. ಹೀಗಾಗಿ ಅಮ್ಮ ಮುದ್ದಾಗಿ ಮಗಳನ್ನ ಸಾಕಿ ಚೆನ್ನಾಗಿ ಓದಿಸಿದ್ರು. ಆದರೆ ಇತ್ತೀಚೆಗೆ ವಿಜಯಲಕ್ಷ್ಮಿ ತಾಯಿ ಸರಸ್ವತಿಗೆ ತೀರಾ ಅನಾರೋಗ್ಯ ಉಂಟಾಗಿತ್ತು. ಈ ಮಧ್ಯೆ ತಾಯಿ ಮಗಳಿಗಾಗಿ ಗಂಡು ಹುಡುಕೋಕೆ ಶುರು ಮಾಡಿದ್ರು. ಆದರೆ ಈಕೆಯನ್ನ ಭೇಟಿಯಾಗಿ ಮಾತನಾಡ್ತಿದ್ದ ಯುವಕರೆಲ್ಲರೂ ರಿಜೆಕ್ಟ್ ಮಾಡ್ತಿದ್ರು. ಯಾಕಂದ್ರೆ ವಿಜಯಲಕ್ಷ್ಮಿ ತನ್ನನ್ನ ಮದುವೆ ಆಗೋಕೆ ಬರೋ ಯುವಕರ ಜೊತೆ ನಾನು ನಿಮ್ಮನ್ನ ಮದುವೆ ಆಗೋಕೆ ರೆಡಿ, ಆದ್ರೆ ಮ್ಯಾರೇಜ್ ಆದ್ಮೇಲೆ ನನ್ನ ಜೊತೆ ತಾಯಿಯೂ ಬರ್ತಾರೆ, ಅವರು ನನ್ನ ಜೊತೆ ಇರಬೇಕು ಅಂತ ಹೇಳ್ತಿದ್ಲಂತೆ. ಯಾಕಂದ್ರೆ ವಿಜಯಲಕ್ಷ್ಮಿ ಮದುವೆ ಆದ್ಮೇಲೆ ಮನೆಯಲ್ಲಿ ತಾಯಿ ಒಬ್ಬರೇ ಇರಬೇಕಾಗತ್ತೆ, ಅನಾರೋಗ್ಯ ಬೇರೆ, ನೋಡಿಕೊಳ್ಳೋರು ಯಾರೂ ಇಲ್ಲ ಅಂತ ವಿಜಯಲಕ್ಷ್ಮಿ ಹೇಳ್ತಿದ್ಲಂತೆ. ಆದ್ರೆ ಈ ವಿಚಾರ ತಿಳಿದ ಮೇಲೆ ಯಾವೊಬ್ಬ ಗಂಡು ಕೂಡ ಆಕೆಯನ್ನ ಮದುವೆ ಆಗೋಕೆ ಮುಂದೆ ಬರ್ತಿರ್ಲಿಲ್ವಂತೆ. ಕೆಲ ಯುವಕರ ಪೋಷಕರಂತೂ ಒಪ್ತಿರ್ಲಿಲ್ವಂತೆ. ಇದರಿಂದ ಮನನೊಂದಿದ್ದ ಯುವತಿ ಕಳೆದ ಜನವರಿ 31ರಂದು ಹುಸೇನ್ ಸಾಗರ್ಗೆ ಹಾರಿ ಜೀವ ಬಿಟ್ಟಿದ್ದಾಳೆ.